ವ್ಯಾಪಾರ ಚೆನ್ನಾಗಿ ಆಗತ್ತಲ್ವಾ ಆಶಾಕ? ಹ್ಞೂ ಬೇಬಿ, ಚೆನ್ನಾಗಿ ಆಗ್ತೈತಮ್ಮ. ನನ್ನ ತಮ್ಮನು ನನ್ನ ತಂಗಿ ಹೆಂಗ ಅವರು ಮಾಡ್ತಾರೆ. ಜ್ಯೂಸ್ ಸೆಂಟ್ರೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಜ್ಯೂಸಿಂದೇ ಜಾಸ್ತಿ, ಇವಾಗ ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೆ ಜ್ಯೂಸಿಂದು ಚೆನ್ನಾಗಾಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ. ಜ್ಯೂಸು ವ್ಯಾಪಾರ ಆಗಿರ್ಬೋದು, ಎಲ್ಲ ಚೆನ್ನಾಗಾಗುತ್ತೆ. ಅದಕ್ಕೆ ಅವಳು ಬಾಕ್ಲಾಕ ಉಳ್ಕಣೆ ತೆಗ್ದೇ ಇಲ್ಲ, ಅದನ್ನು ಖಾಲಿನೂ ಮಾಡಿಲ್ವಂತೆ. ಸುಮ್ಮನೆ ಬಾಡಿಗೆ ಕಟ್ಟೋಕ್ಕೆ ಅಲ್ಲ, ಖಾಲಿ ಆದರೂ ಮಾಡ್ಬೇಕಾ, ಬಾಕ್ಲಾಕ್ತ ತೆಗ್ದೇ ಇಲ್ಲ. ಅದು ಯಾಕೆ ಬಾಕ್ಲಾಕೇಳೋ ಏನೋ, ಅದು ಹೆಂಗೆ ಹಾಕೋದ್ಲು. ನಾನು ಅದಕ್ಕೆ ಯಾತವಳನ್ನ ಮಾತಾಡ್ಸೋಕೆ ಹೋಗಲ್ಲ, ಅವಳನ್ನ ಕೇಳೋಕ್ಕೂ ಹೋಗಲ್ಲ. ಏನು ನಾವು ಗೊತ್ತಿಲ್ಲ ಅನ್ನಂಗೆ ಇರ್ತೀವಿ. ಅವಳಿಗೆ ಅಲ್ಪ ಸ್ವಲ್ಪ ವ್ಯಾಪಾರ ಆಗೋದೆಲ್ಲನ ಇದೆಲ್ಲ ಏನು ಲೆಕ್ಕ ಇಲ್ಲ ಅನ್ನಂಗೆ. ಅವಳಿಗೆ ಏನಿದ್ರು ಆಗಬೇಕು, ಒಂದು 5,000 ಗಟ್ಟಲೆ ವ್ಯಾಪಾರ ಆದ್ರೇ ಅವಳಿಗೆ. ಹಂಗೆ ನನ್ನ ಬೇಕ್ರಿ ಹತ್ರ ಬರಲ್ವಲ್ಲ, ಅಲ್ಲಿಗೆ ಹೋಗ್ತಾರಲ್ಲ ಅನ್ನೋದು ಅವಳಿಗೆ ಸ್ವಲ್ಪ ಹೊಟ್ಟೆ ಉರಿ. ಅಷ್ಟೇ ಬಿಡು. ಅವರೆಲ್ಲ ಹಿಂಗೆ ಹೋಗೋದೆಯ್ಯ, ಅವರೆಲ್ಲನ ಹಿಂಗೆ ಮಾಡ್ಕೊಂಡು ಹಿಂಗೆ ಹೋಗೋದೆ. ಇಂಥರೆಲ್ಲನ ಭಾಳ ದಿನ ಇರಲ್ಲ. ಅಲ್ಲ, ನಮ್ಮ ಕೆಲಸ ನಾವು ಮಾಡಿವಿ, ಅವಳ ಕೆಲಸ ಅವ್ಳು ಮಾಡ್ಕೋಬೇಕು ಸುಮ್ಮನೆ. ಅವಳಿಗೆ ಈಗ ನಾವು ಬರೋ ಅಂಥ ಜನಗಳಿಗೆ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಬರ್ರಿ ಅಂತ ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಅವ್ರು ಎಲ್ಲಿಗೆ ಇಷ್ಟ ಆಗುತ್ತೋ ಅಲ್ಲಿಗೆ ಬರ್ತಾರೆ, ಹೋಗ್ತಾರೆ. ಈಗ ನಮ್ಮದು ಜ್ಯೂಸ್ ವ್ಯಾಪಾರ ಚೆನ್ನಾಗಾಗುತ್ತಲ್ಲ, ಅದಕ್ಕೆ ಇವಾಗ ಅದನ್ನು ಮಾಡಬೇಕು ಅನ್ನೋದು ಅವಳಿಗೆ ಮನಸ್ಸಿಗೆ ಬಂದಿರುತ್ತೆ. ಅವ್ರಿಗೆ ಜ್ಯೂಸ್ ವ್ಯಾಪಾರ ಚೆನ್ನಾಗಿ ಆಗುತ್ತಲ್ಲ, ಇವಾಗ ಜ್ಯೂಸ್ ಚೆನ್ನಾಗಿ ಓಡ್ತಾ ಇತ್ತಲ್ಲ, ನಾನು ಅದನ್ನು ಮಾಡ್ಬೋದಲ್ಲೇ, ನನಗೆ ಮಾಡಿದ್ರೆ ಚೆನ್ನಾಗಿ ಆಗುತ್ತಲ್ವೇ, ಹಿಂಗೆ ಇಂಥ ಮನಸ್ಸು ಅವಳದು. ಅವಳಿಗೆ ನಾನು ಸ್ವಂತ ಬುದ್ಧಿ ಉಪಯೋಗಿಸಿ ಏನಾರು ಮಾಡ್ತೀನಿ ಅನ್ನೋ ಅಂತ ಅವಳಿಗೆ ಮನಸ್ಸಿಲ್ಲ. ಅವರು ಅದನ್ನು ಮಾಡ್ತಾರೆ ಅಂದರೆ ನಾನು ಅದನ್ನು ಮಾಡಬೇಕು. ಅವ್ರು ಚೆನ್ನಾಗಿ ವ್ಯಾಪಾರ ಆಗ್ತೈತೆ ಅಂತಂದರೆ ನನಗೂ ಮಾಡಬೇಕು ಅನ್ನಂಗೆ. ನಾವೀಗ ಬೇಕ್ರಿ ಜೊತೆ ಜ್ಯೂಸ್ ಸೆಂಟ್ರೂ ಮಾಡಿದ್ದೀವ. ಜ್ಯೂಸೂ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರೋದಕ್ಕೆ, ಚೆನ್ನಾಗಿ ಜ್ಯೂಸ್ ಎಲ್ಲ ಚೆನ್ನಾಗಿ ಓಡ್ತಾ ಇರೋದಕ್ಕೆ ಹಿಂಗೆ ಒಂಥರ ಏನೋ ನಾನು ಚೆನ್ನಾಗೆ ದುಡ್ಕೋಬೋದಲ್ಲ. ನಾನು ಅವ್ರಂಗೆ, ನಾನೇನು ಅವ್ರಿಗಿನ ಏನು ಕಡಿಮೆ ಇಲ್ಲ. ನಾನು ಆ ಥರ ಲೆವೆಲ್ ತೋರಿಸ್ತಾಳವಳು. ಯಪ್ಪ ಅವಳು ಬುದ್ಧಿ ನೋಡ್ಬೇಕು ಇನ್ನೂ. ಅಮೃತ, ನಿಮ್ಮ ಅತ್ತಿಗೆನೂ ಸೂಪರಾಗಿದ್ದಾರೆ ಬಿಡಮ್ಮ. ಒಳ್ಳೆ ಹೆಣ್ಣು ತಗೊಂಬಂದಿದ್ದೀರಾ, ನಿಮ್ಮ ಅಣ್ಣನಿಗೆ ಒಳ್ಳೆ ಹೆಣ್ಣು ತಗೊಂಬಂದಿದ್ದೀರಾ, ಚೆನ್ನಾಗಿರೋ ಹೆಣ್ಣು ತಗೊಂಬಂದಿದ್ದೀರಾ ಬಿಡು. ಸ್ಟ್ಯಾಂಡರ್ಡಾಗಿ ಎಷ್ಟು ಚೆನ್ನಾಗೈತೆ. ನೀನು ಚೆನ್ನಾಗಿದೆಯಾ. ನೀವು ಎಲ್ಲ ಕವಿತಕ್ಕ ಸೂಪರ್. ಕವಿತಕ್ಕ ಯಾವತ್ತಿದ್ರೂ ಸೂಪರ್. ಹೆಂಗೋ ನೀವು ಬಂದಿರೋದು ಎಷ್ಟು ಒಂಥರ ನಮಗೆ ಖುಷಿ ಆಯಿತು ಗೊತ್ತಾ. ಇಲ್ಲಿಗೆ ಬಂದಿರೋದ್ರಿಂದ ನನಗೆ ಭಾಳ ಖುಷಿ ಆಯಿತು. ನೀನು ನನಗೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟೆ. ಹೆಂಗೋ ಅತ್ತ ನಾವು ಒಳ್ಳೆಯರಾಗಿ ಚೆನ್ನಾಗಿ ಇತ್ಕೊಂಡು ಹೋಗ್ಬೋದು ಎಲ್ಲನ. ಅಷ್ಟೇ, ನಾವು ಇಂಥರ ಮುಂದೆಲ್ಲ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕಣ್ಣ. ನೋಡೋದಲ್ಲಿ ಕೂತ್ಕೊಂಡವ್ರೆ, ನಾವಿಬ್ಬರು ಎಲ್ಲ ಚೆನ್ನಾಗಿರಬೇಕು. ಅಣ್ಯಕ್ಕ, ಏನು ಸಹಾಯ ಬೇಕಿದ್ರು ನೀನು ನನ್ನ ಕೇಳು, ನಾನು ನಿನಗೆ ಸಹಾಯ ಮಾಡ್ತೀನಿ. ನೀನು ಏನು ತಲೆ ಕೆಡಿಸ್ಕೊಬೇಡ. ನಿನ್ಗೆ ಏನೇ ಬೇಕಿದ್ರೀಗ ನೀನು ಒಂಟಿ ಆಗಿದ್ದೀನಿ, ನನಗೆ ಯಾರೂ ಇಲ್ಲ ಅಂತೇಳಿ ನೀನು ತಲೆ ಕೆಡಿಸ್ಕೊಬೇಡ. ನಾವಿದ್ದೀವಿ, ಸರಿನಾ? ಯಾವ ಅಣ್ಣ ತಮ್ಮಗಳು ಬೇಡ, ಯಾವ ಅಪ್ಪ ಅಮ್ಮನೂ ಬೇಡ, ಯಾರೂ ಬೇಡ, ನಾನಿದ್ದೀನಿ. ನಾವಿದ್ದೀವಿ. ನಾವಿರಬೇಕಾದ್ರೂ ನೀನು ತಲೆನೇ ಕೆಡಿಸ್ಕೊಬೇಡ. ನಿನ್ಗೆ ಅಡುಗೆ ಮಾಡೋಕ್ಕಾಗಲಿಲ್ವಾ, ಒಂದಿನ ನಮ್ಮನೆಗೆ ಬಾ, ಊಟ ಮಾಡು. ನಿನಗೇನು ತರಕಾರಿ ಬೇಕೋ, ಸೊಪ್ಪು ಬೇಕೋ, ಎಲ್ಲ ನಮ್ಮನೆಗೆ ಬಾ. ಅಯ್ಯೋ, ನಮ್ಮ ಅತ್ತಿಗೆ ತುಂಬ ಒಳ್ಳೆಯವರು. ನಮ್ಮ ಅಣ್ಣನಿಗೆ ಒಳ್ಳೆ ಹೆಣ್ಣು ತಗೊಂಬಂದಿದ್ದೀವಿ. ನಮ್ಮಮ್ಮ ಬೇರೆ ಕಡೆ ಎಲ್ಲ ಹೆಣ್ಣು ನೋಡಿತ್ತು. ಅವಂಥರನ್ನೆಲ್ಲ ಮಾಡ್ಕೊಂಡಿದ್ರೆ ಇವತ್ತು ನಮ್ಮ ಅಣ್ಣನ ಜೀವನ ಹಾಳಾಗೋದು. ಹೋಗಿ ನಾವು ಯಾವುದೋ ಹಳ್ಳಿಗೆ ಗುಗ್ಗಳು ಮದುವೆ ಮಾಡ್ಕೊಂಡಂಗಾಗೋದು. ಇವತ್ತು ನಮ್ಮ ಅತ್ತಿಗೆ ಟೌನ್ನಲ್ಲಿರೋ ಅಂಥವ್ರು, ಒಳ್ಳೆ ಸ್ಟ್ಯಾಂಡರ್ಡಾಗಿರೋ ಅಂಥ ಅತ್ತಿಗೆನ ನಾವು ತಗೊಂಬಂದಿದ್ದೀವಿ. ನಿಜವಾಗ್ಲೂ ನಮ್ಮ ಅತ್ತಿಗೆ ತುಂಬ ಒಳ್ಳೆಯವರು. ನೀವೆಲ್ಲ ಸ್ಟ್ಯಾಂಡರ್ಡ್ ಹೇಳಮ್ಮ, ನೀವೆಲ್ಲನ ತುಂಬ ಸ್ಟ್ಯಾಂಡರ್ಡು. ನಿಮ್ಮ ಅಮ್ಮನೂ ತುಂಬ ಸ್ಟ್ಯಾಂಡರ್ಡು, ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ, ನೀನು ಎಲ್ಲ ಸ್ಟ್ಯಾಂಡರ್ಡ್ ಅಮ್ಮ. ನೀವು ಭಾಳ ಒಂಥರ ಲೆವೆಲ್ ಹೇಳಮ್ಮ. ನಿಮ್ಮಂಥ ಲೆವೆಲ್ ಯಾರಿಗೂ ಬರಲ್ಲ ಬಿಡಮ್ಮ. ಅಷ್ಟು ಚೆನ್ನಾಗಿ ನೀವು ಎಲ್ಲನ ಚೆನ್ನಾಗಿದ್ದೀರಾ. ನೀನು ಅಷ್ಟೇ ಕಣೆ. ಎಷ್ಟು ಹಿಂಗಿದೆಯಾ ಅಂತಂದರೆ, ಯಾವುದೋ ಔಟ್ ಆಫ್ ಸ್ಟೇಟ್ನಾಗ ಏನಾದ್ರೂ ನೀನು ಕೆಲಸ ಮಾಡ್ತಾ ಇದೆಯಾ ಅನ್ಕೋಬೇಕು. ಹಂಗಿದೆಯಾ ಗೊತ್ತಾ ನೀನು. ಅಯ್ಯೋ, ಒಳ್ಳೆಗ್ಲಾವ್ ಇರ್ತವೆ. ಒಂದು ತಲೆ ಬಸ್ಕೊಂಡು ಒಂದೇಟು ಬಟ್ಟೆ ಇಕ್ಕೊಂಡು ಓಡಾಡ್ತಿರ್ತಾಳೆ. ನಮ್ಮ ಮನೇಲಿ ಎಲ್ಲ ಸ್ಟ್ಯಾಂಡರ್ಡೇ. ಯಪ್ಪ, ನಮ್ಮ ಮನೇಲಿ ಊಟ ಮಾಡೋದು ನೋಡಬೇಕು. ನಮ್ಮ ಅತ್ತಿಗೆ ಹೆಂಗಿದ್ದಾರೆ ಗೊತ್ತಾ, ದಪ್ಪಗೆ ದುಂಡುಗೆ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಅತ್ತಿಗೆ. ನಮ್ಮ ಅತ್ತಿಗೆ ಸಖತ್ತಾಗಿದ್ದಾರೆ. ನಮ್ಮ ಅಣ್ಣನಿಗೆ ಒಳ್ಳೆ ಜೋಡಿ. ನಮ್ಮ ಅತ್ತಿಗೆ ಪೆವು ಅನ್ನಲ್ಲ. ತೆಳ್ಳಗಿಲ್ಲಪ್ಪ. ತೆಳ್ಳಗಿದ್ರೆ ನಮ್ಮ ಅಣ್ಣನಿಗೆ ಸೂಟೇ ಆಗ್ತಾ ಇರಲಿಲ್ಲ. ನಮ್ಮ ಅಣ್ಣನಿಗೂ ನಮ್ಮ ಅತ್ತಿಗೆಗೆ ಇವಾಗ ಹೆಂಗೈತಕ್ಕ ವಾಣಿಯಕ್ಕ ಜೋಡಿ? ಚೆನ್ನಾಗೈತೆ ಹೇಳಿ, ಭಾಳ ಚೆನ್ನಾಗೈತೆ ಜೋಡಿ, ಮಾತ್ರ ಸೂಪರಾಗೈತಿ. ನೀವು ಒಳ್ಳೆ ಹೆಂಗೆ ತಂದಿದ್ದೀರ. ಸುಮ್ಮನೆ ನಿಮ್ಮಮ್ಮ ಯಾರು ಕೊಡಲಿಲ್ಲ ಇವ್ರು ಕೊಡಲಿಲ್ಲ ಅಂತ ತಲೆ ಕೆಡಿಸ್ಕೊಳೈತೆ. ಅಯ್ಯೋ ತಗ, ಇಂಥರ್ನೆಲ್ಲ ಬಿಸಾಕಿ ನೀವು ಚೆನ್ನಾಗಿರೋದು ನೋಡಬೇಕು ಅಷ್ಟೇನೆ. ನೋಡು, ನಿಮಗೆ ದೇವ್ರಮ್ಮನ ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ದೆ. ಇವೆರಡು ಕೋತ್ಗಳು ಎರಡು ಜೊತೆಯಾಗಿವೆ, ಓಡಾಡ್ತಾರೆ. ಮಾತಾಡ್ಕೊಂಡು ನಾವಿಬ್ರು ಇಲ್ಲಿ ಕುತ್ಕೊಂಡ್ರೆ ನೋಡಿ, ಎರಡು ಬಂದೇವಿ ಅಲ್ಲೋಡ ಶಾಕ. ಇಲ್ಲಿಗೆ ಬಂದ ಮಾತಾಡೋಕ್ಕೆ ತೋರಿಸ್ಕೊಂಬಕ್ಕೆ ಬಂದವ್ರಿ ಇಲ್ಲಿಗೆ. ತೋರಿಸ್ಕೊಂಬಕ್ಕಾಗಿಯೇ ಬಂದಿರೋದು, ತೋರಿಸ್ಕೊಂಬಕ್ಕೆ ಬರೋದು ಇಲ್ಲಿ. ತಲೆ ಕೆಡಿಸ್ಕೊಬೇಡ ಅಂತಾರನೆಲ್ಲ ನಾವು ಬಿಟ್ಟಾಕಿ ನಾವು ನೋಡಲಿಲ್ಲ ಅನ್ನಂಗಿರ್ಬೇಕು. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಏನೋ ತಲೆ ಕೆಡಿಸ್ಕೊಂಬಲ್ವಪ್ಪ ಇವರು ಅನ್ನಂಗಿರ್ಬೇಕು.
ನಮ್ಮ ಅಣ್ಣನ ಮದುವೆ ಆಗೋ ಅದೃಷ್ಟ ಕೆಲವ್ರಿಗಿಲ್ಲ ಅಂತಲೇ ಹೇಳ್ಬೋದು. ನಮ್ಮ ಅಣ್ಣನ ರಿಜೆಕ್ಟ್ ಮಾಡಿದ್ರಲ್ಲ, ಈಗ ನಮ್ಮ ಅಣ್ಣ ಹೆಣ್ಣು ನೋಡ್ಕೊಂಬರಕ್ಕೆ ಹೋಗಿದ್ನಲ್ಲ, ಅವಾಗ ಎಷ್ಟೋ ಜನ ನಮ್ಮ ಅಣ್ಣನ ರಿಜೆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಆ ಅದೃಷ್ಟ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ಅಣ್ಣನ ಮದುವೆ ಆಗೋ ಅದೃಷ್ಟ ಇಲ್ಲದೆ ಅಂತವು ನಮ್ಮ ಅಣ್ಣನ ರಿಜೆಕ್ಟ್ ಮಾಡಿದ್ದಾವೆ. ಅಂಥವಕ್ಕೆ ಏನು ಹೇಳಬೇಕೋ ಏನೋ. ನಮ್ಮ ಅಣ್ಣನ ರಿಜೆಕ್ಟ್ ಮಾಡಿದವಕ್ಕೆ ಅದೃಷ್ಟ ಇಲ್ಲ. ಅವು ಹಿಂಗೆ ಹೋಗೋದೇನೆ. ಅವಕ್ಕೆ ಏನಪ್ಪ ಹಣೆ ಬರ ಅಲ್ಲ. ನಮ್ಮ ಅಣ್ಣನ ರಿಜೆಕ್ಟ್ ಮಾಡಿ ಬೇರೆ ಕಡೆ ಮದುವೆ ಆಗವೇನು ಹಿಂಗಿದಾವೆ. ಅಯ್ಯೋ, ನಾನು ಕೆಲವು ಜನನೆಲ್ಲ ನೋಡಿದ್ದೀನಲ್ಲ, ಅಯ್ಯೋ ಅಲ್ಲೂ ಇಲ್ಲೂ ಒಂಥರ ಹೆಂಗೆ ಅಂದರೆ ಒಂಥರ ಪೇಷಂಟ್ ಥರ ಆಗಿದ್ದಾರೆ. ಪೇಷಂಟ್ ಇದ್ದಂಗೆ ಇರ್ತಾರೆ. ನಮ್ಮ ಅಣ್ಣ ನಮ್ಮ ಊರ ಕಡೆಯವರೇನೆ ಒಬ್ರು ನೋಡಿದ್ವಿ, ನಮ್ಮ ರಿಲೇಟಿವ್ಸ್ ಏನಿಲ್ಲ, ಅದು ನನ್ನ ಮದುವೆ ಆಗಲ್ಲ ಅವನ್ನ ಅಂತ ಹೇಳಿತು. ಇವಾಗ ಅದು ಯಾವುದೋ ಒಂದು ಊರಿಗೆ ಸಿಕ್ಕೈತಿ, ಹಂಗೆ ಸಣ್ಣಕ್ಕಾಗೈತಿ. ಅಯ್ಯೋ ಅತ್ತೆ ಮಾಮನ ಕಾಟ ಅಂತ. ಏನಾದರೂ ಒಂದು ಚಿಂತೆ ಇದ್ರೇ ಸಣ್ಣ ಇರೋದು, ಚಿಂತೆ ಇಲ್ಲ ಅಂತಂದ್ರೆ ನಮ್ಮಂಗೆ ಗುಂಡು ಇರ್ತಾರೆ. ಅಮೃತ ಕರೆಕ್ಟಾಗಿ ಹೇಳಿದೆ. ಈಗ ನಾನು ನೋಡು, ನನಗೆ ಎಷ್ಟು ಚಿಂತೆ ಇದ್ರೂ ನಾನು ಹೆಂಗೆ ಡುಂಡುಮ್ಗೆ ಗುಂಡುಗಿದ್ದೀನಿ. ನಾನು ನೋಡಿ ಹೆಂಗಿದ್ದೀನಿ. ಚಿಂತೆ ಇದ್ರೇ ಮನುಷ್ಯ ಸಣ್ಣಕ್ಕಾಗೋದು. ಚಿಂತೆ ಇಲ್ಲ ಅಂತಂದರೆ ಚೆನ್ನಾಗಿರ್ತಾನೆ. ಯಾರು ಮನುಷ್ಯ ಚಿಂತೆ ಮಾಡ್ತಾನೆ ಅವನಿಗೆ ಕಾಯಿಲೆಗಳು ಎಲ್ಲ ಶುರುವಾಗೋದು ಅವಾಗ್ಲೇ. ಯಾರು ಚಿಂತೆ ಮಾಡಲ್ಲ ಅವ್ರು ಗುಂಡು ಇರ್ತಾರೆ ಅಷ್ಟೇನೆ. ಅಯ್ಯೋ ನನಗೆ ಯಾವ ಚಿಂತೆ ಇಲ್ಲ ಅಂತಾರೆ. ಚಿಂತೆ ಇಲ್ಲ ಅಂದರೆ ದಪ್ಪ ಆಗಬೇಕಲ್ಲ. ಅಯ್ಯೋ ಸೀಮೆಗಿಲ್ಲೋದು ಅದಕ್ಕೆ ಸೀಮೆಗಿಲ್ದವಳು. ಇವಳು ಬೇರೆ ಜೊತೆಗೆ ಹಾಕೊಂಡವಳು. ಇವಳು ಜೊತೆಯಾಗಿ ಇವಳು ಜೊತೆ ನಿಮ್ಮ ಮನೆಗೆ ಮದುವೆ ಆಗಿ ಬಂದಿರೋರು ನಿಮ್ಮ ಅದಕ್ಕೆ ಅದೃಷ್ಟ ಮಾಡಿದಾರೆ ತಗ. ಅಂತ ಮನೆ ಸಿಗ್ಬೇಕಂದ್ರೆ ನಿಮ್ಮ ಅದಕ್ಕೆ ಎಲ್ಲರೂ ಅದೃಷ್ಟ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಅದೃಷ್ಟ ಮಾಡಿರ್ತಾರೆ. ಮತ್ತೆ ನಮ್ಮ ಅದಕ್ಕೆ ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಳತ್ತೆ ಗೊತ್ತಾ, ಮಗಳು ಥರ ನೋಡ್ಕೊಳತ್ತೆ. ನನಗಿನ್ನೂ ಒಂದಿಷ್ಟು ಹೆಚ್ಚಾಗೆ ನೋಡ್ಕೊಳತ್ತೆ. ಅಯ್ಯೋ ನಮ್ಮ ಮನೆಗೆ ಬರೋ ಅಂಥವ್ರು ಅದೃಷ್ಟ ಮಾಡಿದ್ರು. ಅಯ್ಯೋ ನಮ್ಮ ಮನೆ ಸಿಗ್ಬೇಕಂತಂದರೆ ಪುಣ್ಯ ಮಾಡಿದ್ರು. ನಮ್ಮ ಮನೇಲಿ ಯಾವಾಗಲೂ ಹಿಂಗೆ ಅಪ್ಪ. ಪುಕ್ಸಟೆ ಹೊಲ ತಗೊಂಡು ಬಂದಿಲ್ಲಿ ಅವ್ರ ಅಮ್ಮಯ್ಯ ಬರೋದು ಯಾಕೆ ಬಿಡಬೇಕು ಅಂತ ಕೀತ್ಕೊಂಡು ಅಣ್ಣ ತಮ್ಮಗಳಿಗೆ ಮೋಸ ಮಾಡಿ ತಗೊಂಡು ಎಲ್ಲ ಇದ್ದಾಳೆ. ಅವಳ ಬಗ್ಗೆ ಹೇಳ್ತಾಳೆ ಅಯ್ಯಮ್ಮನಂಗೆ ಏನಂಗೆ ಸೊಸೆ ಕರ್ಕೊಂಡು ಊರು ತುಂಬ ಓಡಾಡ್ತಾಳೆ. ನನ್ನಂಥ ಸೊಸೆ ಇನ್ನೆಲ್ಲೂ ಇಲ್ಲ, ಯಾರ ಮನೆಯಾಗೂ ತಂದಿಲ್ಲ ಅನ್ನಂಗೆ ಬಿಡಪ್ ಕೊಟ್ಕೊಂಡು ಊರೆಲ್ಲ ಓಡಾಡ್ತಾಳೆ. ಆಶಾಕ ಓಡಾಡ್ಲೇ ಬಿಡು. ಅಂಥವ್ರನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಅವರು ಏನಿದ್ರು ಅವ್ರು ಒಂಥರ ಹಂಗೆ ಅಂಥ ಜನಗಳನ್ನೆಲ್ಲ ಕೈ ಬಿಟ್ಟಾಗ ಸುಮ್ಮನೆ ಆಗ್ಬಿಡ್ಬೇಕಂತವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಇವು ಎರಡು ಜೊತೆಯಾಗಿ ಇದೊಂದು ಸ್ಟೈಲ್ ಮಾಡ್ಕೊಂಡು ಅಯ್ಯಯ್ಯಪ್ಪ ಏನು ಕೋತಿ ಯಾವ ಥರ ಆಡುತ್ತೆ. ನನ್ನಂಗಿಲ್ಲ, ಇಲ್ಲಿ ಎಲ್ಲ ನಾನು ಹಳ್ಳಿ ಗುಗ್ಗುಳು ಅಂತ ಮಾತಾಡ್ಕೊಂಡು ಓಡಾಡುತ್ತೆ. ಒಂಥರ ನನ್ನಂಗೆ ಬಟ್ಟೆ ಹಾಕಿ ಮರಿಲ್ಲ ಅನ್ನೋ ಥರ ಬಿಲ್ಡಪ್ ಕೊಡುತ್ತೆ. ನಂತರ ಯಾರಿಲ್ಲ ಅನ್ನೋ ಥರ ತೋರಿಸ್ಕೊಳುತ್ತೆ. ಅಯ್ಯೋ ನೋಡ್ಬೇಕು. ನನ್ನಂಗೆ ಯಾರು ಬಟ್ಟೆ ಹಾಕ್ಯಮಲ್ಲ ಇಲ್ಲಿ. ನಾನು ಒಂಥರ ನಾನೆಲ್ಲ ಟಿ ಶರ್ಟು ಪ್ಯಾಂಟ್ ಹಾಕೊಂತೀನಿ, ನಾನು ಪ್ಯಾಂಟ್ ಶರ್ಟ್ ಹಾಕೊಂತೀನಿ ಅಂತ ಯಾವಾಗ ಮನೆ ತೆಗಿದ್ರೂ ಪ್ಯಾಂಟ್ ಶರ್ಟ್ ಹಾಕೊಂಡು ಬಿಲ್ಡಪ್ ಕೊಡುತ್ತೆ. ನಾವೆಲ್ಲ ಡ್ರೆಸ್ ಹಾಕೊಂತೀವಲ್ಲ, ಇವರೆಲ್ಲ ಹಿಂಗೆ ಡ್ರೆಸ್ ಹಾಕೊಂತಾರೆ. ನೋಡ್ಬೇಕು ಒಂಥರ ಹೆಂಗೆ ನಾನು ಒಂಥರ ಲೆವೆಲ್ ಅನ್ನೋ ಥರ ಬಟ್ಟೆ ಇಕ್ಕೊಂಬಂದ್ರೆ ನಮ್ಮನ್ನೇ ನೋಡುತ್ತೆ. ನೋಡ್ತಾರೇನೋ ಅಂತ ನಾನು ಯಾಕೆ ನೋಡಕ್ಕೆ ಹೋಗೋಣ ಅದನ್ನು. ಇಲ್ಲಿ ಹಂಗೆ ಅವತಾರ ಆಡತ್ತೆ. ಇವಳ ಜೊತೆಗೆ ಬಂದು ವಾಣಿ ಜೊತೆ ಹಿಂಗೆ ಅವತಾರ ಆಡತ್ತೆ. ಅಯ್ಯೋ ಮೊನ್ನೆನೋ ಹಂಗೇನೆ ಅವತ್ತು ಹಬ್ಬದಿನ ಯಾವ ಹೊಸ ಪ್ಯಾಂಟ್ ಶರ್ಟ್ ಇಕ್ಕಣೈತೆ ಅವನ್ನ ಬಂದು ನೋಡ್ಲಿ ಅಂತ ನಮ್ಮ ಮನೆ ಮುಂದೆ ನಿಂತ್ಕೊಂಡು ನೋಡೋದು ಸುಮ್ಮನೆ. ನಾನು ಯಾಕೆ ನೋಡ ನಾನು ನೋಡ್ಲಿಲ್ಲ ನೋಡಕ್ಕೆ ಸುಮ್ಮನೆ ಅದೇ ಹೋದ್ವಿ. ನಿನ್ಕೊಂಡು ಅದೇ ಓದ್ ಬಿಸ್ಲಾಗಿ. ನನ್ನಂಗೆ ಬಟ್ಟೆ ಇಕ್ಕ ಮಾರಿಲ್ಲ ನಮ್ಮಂಗಿಲ್ಲ ಅಂತ ತೋರ್ಸಂಗೆ ಬರುತ್ತಿದ್ದವು. ನೋಡ್ತಾರೇನೋ ನನ್ನೇನೆ ನೋಡ್ತಾರೇನೋ ಟಿ ಶರ್ಟ್ ಪ್ಯಾಂಟ್ ಇಕ್ಕಣೈತೆ ಆವಾಗಲೂ ಹಂಗೆ ಬಂದೈತಿ. ನೋಡ್ತಾರೇನೋ ನನ್ನ ಅಂತ ಹೇಳಿ ವಾಣಿನೂ ಈ ಕವಿತಾ ಮಗಳು ಅಮೃತ ಇಬ್ಬರು ಒಂದಾಗವ್ರೆ. ಅದಂತೂ ಭಾಳ ಸ್ಟೈಲ್ ಒಂಥರ ನನ್ನ ಸಮಕ್ಕೆ ಯಾರೂ ಇಲ್ಲ, ನನ್ನಂಗೆ ಯಾರೂ ಇಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತೈತಿ. ಅಯ್ಯೋ ನೋಡೋಕ್ಕಾಗಲ್ಲ. ಎರಡು ಜೊತೆಯಾಗಿ ನೋಡ್ತಾ ಇರಿ. ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.